ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಲಾಗ್ದಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಕೇಳ್ಕೊತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಆಟೋ ಬರ್ತೈತಿ ಫೋನ್ ಮಾಡ್ತಾರೋ ಮಮ್ಮನ ರೆಡಿ ಆಗ್ತೈತಿ. ಇಲ್ಲಿ ಈಕಿ ನಮ್ಮ ದೊಡ್ಡ ಮಗಳ್ರಿ ಧಾರವಾಡಕ್ಕೆ ಹೊಂಟಾಳ ನೋಡ್ರಿ. ಅಲ್ಲಿ ಅವರು ಪ್ರವಾಸದ ಪ್ಲ್ಯಾನ್ ಮಾಡ್ಯಾರ್ರಿ. ಅದಕ್ಕೆಲ್ಲ ರೆಡಿ ಆಗ್ತಿದ್ದಾಳೆ. ಆಟೋ ಹೇಳಿರಿ, ಆಟೋ ಒಂದು ಬರ್ತಾ ಇದೆ. ಬಾಟಲ್ ಮಾಡ್ಕೊಂತೇಳ ಬಾಟಲ್ ತಗೋಣ ಬಾಬು ಹಾಕ್ಬೇಕು. ಗಡಿಬಿಡಿ ಮಂದಿ, ಸಾವ್ಕಾರ ಮಂದಿ. ಹಾಕಿ ಬ್ಯಾಗ್ ಇದ್ರಾಗ ಹಾಕ್ಬಿಡು. ಜಗ ಇಲ್ಲ, ಜಗ ಮಾಡ್ಬೇಕು. ಬಾಯ್ ಮಾಡಮ್ಮ, ಬಾಯ್ ಮಾಡು. ಬಾಯ್ ಬಾಯ್. ಲಗೇಜು 1 2 3 ಲಗೇಜುಗಳು. ಕಾಣಿಸ್ಬೇಕ ಟೋಪಿ ಮೇಲೆ ಮುಖ ಸಾಕಾಗಿದ್ದಕ್ಕೆ ಮುಖ ಹೆಂಗಾಗೈತಿ ವಿಡಿಯೋ ಮಾಡಕ್ಕೆ ಆ ನಿದ್ದಿ ಮುಖ ಆಯ್ತು. ನಿದ್ದಿ ಮುಖ ಕಡ್ಡಿ ಪೈಲ್ವಾನ್ ಅಂತಿದ್ದೆ ಅಂಕಲ್ ನಿಂಗೆ ಇಟ್ಟಲ್ಲಿ ಕೇಳೇನ್ರಿ ಅಂತ ನಾವು. ಫೋನ್ಪೇ ಐತ್ರಿ ನಿಮ್ಮ ಕಡೆ? ಇಲ್ಲ ಐತ್ರಿ. ಬಾಯ್ ಮಾಡಮ್ಮ. ಅರುಣ ಫೋನ್ಪೇ ನೋಡಿ. ಅವ್ರ ಅಪ್ಪಗೆ ಫೋನ್ ಮಾಡಿರಿ. ಹಾಂ ಬಾಯ್. ಅಕ್ಕಿನ ಅಲ್ಲಿ ಆ ಕಡೆ ಧಾರವಾಡಕ್ಕೆ ಕಳಿಸ್ರಿ. ಮತ್ತು ನಾ ಇಲ್ಲಿ ನಮ್ದೊಂದು ಮ್ಯಾರೇಜ್ ಫಂಕ್ಷನ್ ಇತ್ತು ರೀ. ನಾನು ಬೇರೆ ಊರಿಗೆ ಹೋಗ್ತಾ ಇದ್ದೆ. ಅದಕ್ಕೆ ನಾನು ಎಲ್ಲ ಸ್ವಲ್ಪ ರೆಡಿಯಾಗಿ ನಮ್ಮ ಮನೆ ಕಡೆಯಿಂದ CBT ಬಸ್ ಇಟ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಇದ್ದೀನಿ ನೋಡ್ರಿ. ಅದಿಲ್ಲಿ ಹೋಗುವಾಗ ಈ ಕಡೆ ಒಂದು ಗಣಪತಿ ಗುಡಿ ಇದು ಆ ಕಡೆ ಎಲ್ಲ ಅದಾವೆ ರೀ. ಬಿಸಿಲಂತೂ ಭಾಳ ಐತ್ರಿ. ಅದಕ್ಕೆ ನಾನು ಸಂಜೆ ಮಾಡಿನ ಬಿಟ್ಟಿದ್ದೆ ರೀ ಮನೆ ರೀ. ಆದರೂ ಎಷ್ಟು ಸೆಕೆ ಆಗ್ತಾ ಇತ್ತು 3:30ಗೆ ಬಂದು ಕೂತಿದ್ದೆ ಬಸ್ ಸ್ಟಾಪಲ್ಲಿ. ಮತ್ತು ಬಸ್ ಸಿಕ್ಕು. ನಾನು ಬಸ್ ಸ್ಟ್ಯಾಂಡ್ಗೆ ಬರೋ ಮಷ್ಟ ಅಂದ್ರೆ 4:15 ಆಯ್ತು ರೀ. 4:15 ಆಯ್ತು ರೀ. ಅದ್ರ ಸಲುವಾಗಿ ಮತ್ತು ಅಲ್ಲಿ ಡೈರೆಕ್ಟ್ ಬಸ್ ಹಿಡ್ಕೊಂಡು ಹೋದೆ ರೀ. ಇದು ನೋಡ್ರಿ ನಮ್ಮ ಚೆನ್ನಮ್ಮ ಸರ್ಕಲ್ ರೀ. ಇದು ಯಾವಾಗಲೂ ನಮ್ಮ ಬೆಳಗಾಂದಲ್ಲಿ ಈ ಕಡೆ ನಾವು ಬಸ್ ಪಾಸ್ ಮಾಡಿ ಹೋಗ್ಬೇಕಾರೆ ಭಾಳ ತುಂಬ ಚೆನ್ನಾಗಿ ಕಾಣ್ತದೆ ರೀ. ಇದು ನೋಡ್ರಿ ನಮ್ಮ ಬಸ್ ಬರೋ ಸಲುವಾಗಿ ನಾ ವೇಟ್ ಮಾಡ್ತಾಯಿದ್ದೀನಿ ನೋಡ್ರಿ. ಅವ್ರು ಹೇಳಿದ್ರಿ 4:15ಗೆ ಬರ್ತೈತೆ ಅಂತ ಹೇಳಿದ್ರಿ. ಅದ್ರ ಸಲುವಾಗಿ ಅಲ್ಲೇ ಸ್ವಲ್ಪ ಬಸ್ ಸ್ಟಾಪಲ್ಲಿ ವೇಟ್ ಮಾಡ್ತಾಯಿದ್ದೀನಿ.
ಇದು ನೋಡಿರಿ ನನ್ನ ಫೇವ್ರೇಟ್ ಊರು ರಾಮದುರ್ಗ ರೀ. ಬಂದೆ ನೋಡಿರಿ. ಫಸ್ಟ್ ಇಲ್ಲಿ ರಾಮದುರ್ಗದಲ್ಲಿ ನಮ್ಮ ಸಿಸ್ಟರ್ ಮನೆಗೆ ಹೋಗ್ತೀನಿ ರೀ. ಆಮೇಲೆ ಇಬ್ಬರು ಸೇರಿ ನೆಕ್ಸ್ಟ್ ಡೇ ಮಾರ್ನಿಂಗ ಅಲ್ಲಿ ಒಂದು ಹಳ್ಳಿಯಲ್ಲಿ ಮದುವೆ ಇದೆ ರೀ. ಅದ್ರ ಸಲುವಾಗಿ ಇಲ್ಲಿ ರಾಮದುರ್ಗಕ್ಕೆ ಬಂದು ಈಗ ಆಕಿ ನಮ್ಮ ಸಿಸ್ಟರ್ನ ಭೇಟಿಯಾಗಿ ಹೋಗ್ಬೇಕ್ರಿ ನಾನು. ಇದು ರಾಮದುರ್ಗದ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಒಂದು ಬಸ್ ಸ್ಟಾಪ್ ಇದೆ ರೀ. ಇದು ಇಲ್ಲೇ ಇಳ್ಕೊಂಡೇನಿ ರೀ ನಾನು. ಯಾಕಂದ್ರೆ ಬಸ್ ಸ್ಟ್ಯಾಂಡ್ ದೂರ ಆಗ್ತದೆ ಅದ್ರ ಸಲುವಾಗಿ ಯಾವಾಗಲೂ ನಾವು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಇಲ್ಲಿ ಯಾವಾಗಲೂ ಇಲ್ಲೇ ಇಳ್ಕೊತೀವಿ ರೀ. ಮತ್ತು ಬಸ್ ಹತ್ಬೇಕಾದ್ರೆ ಯಾವಾಗಲೂ ಇಲ್ಲಿಂದನೇ ಹತ್ತಿರ್ತೀವಿ ರೀ. ಚಲೋ ಇರ್ತೈತೆ ರೀ. ಈ ಕಡೆ ಅಂದ್ರೆ ಸಮೀಪ ಆಗ್ತದೆ ರೀ ನಮಗೆ. ಎಲ್ಲೇ ಇಳ್ಕೊಂಡೆ ರೀ. ಆಮೇಲೆ ಬಂದೆ ನೋಡಿರಿ, ನಮ್ಮ ಸಿಸ್ಟರ್ ಮನೆಗೆ ಬಂದೆ ಈಗ. ಬಂದೆ ನೋಡಿ. ಹೌದಾ? ನಾ ಈ ಕಡೆಯಿಂದ ಬಂದೆ, ಬೆಳಗಾವಿನಿಂದ ಕಿಲೆ ಫಂಕ್ಷನ್ಗೆ ಬಂದ ಅಂತ. ಚಲೋ ಆತ. ನಾನು ತಿಂದಿದ್ದೇ ಇಲ್ಲ. ಸಕ್ಕರೆ ಹಾಕ್ಲಿ ಬೆಲ್ಲ ಹಾಕ್ಲಿ ಏನಾರು ಹಾಕಿ ಇನ್ನೊಂದು ಸ್ವಲ್ಪ ಏನಾಗಂಗಿಲ್ಲ. ಸ್ವಲ್ಪ ಮಾಡತ್ತೀನಪ್ಪ ನುಗ್ಗಿಕಾಯಿ ಸಾರು. ಅದ್ರಾಗೇನಿತ್ತು ಅನ್ನ ಅಲ್ಲಿ ತುಂಬಿ ಬದನೆಕಾಯಿ ಮಾಡಕತ್ತಾರ. ನೀವು ಏನು ಮಾಡತ್ತೀರಿ? ನೀವು ಚಲೋ ಮಾಡ್ತೀರಿ. ನಾ ಮಾಡಿದೀನಿ ಅಂತ ಹೇಳಂತ ಮನ್ನಿದ ಕಮಲಾನ್ ಮನೆ ಅಂತ ಪಾಪ ಅದ. ಇದು सिंगापुर वीजा अप्लाई करवाना स्टेप्स बताओ. हाँ प्लीज बताओ. ಈ ಪ್ಯಾಂಟ್ ಹಾಕೋಟಿಕೆ ದೊಡ್ಡ ಪ್ಯಾಂಟ್ और मेरा दिल बहुत इनका दिल बहुत बड़ी पेप्सी 20 में 400 ml. ಚಲೋ ಬರ್ತೈತಿ. ಅರಿವು ಸೆಲೆಕ್ಷನ್ ನಡೆದತ್ತಿಲ್ಲಿ ಯಾವ್ದು ಹಾಕೋಬೇಕು ನಾಳೆ. ನೀ ಅಂತ ಕಲರ್ ತಂದಿ? ಪಿಂಕ್ ಇತ್ತು ಶಾರ್ಟ್ ಮಾಡ್ಕೊಂಡು ಬಂದಿಲ್ಲ. ಆದ್ರೆ ಈ ಥರ ಸಾಡಿ ಹಳೇದು. ನಿಂದು ಯಾವ ಸೀರೆ ತೆಗೆದಿಟ್ಕೊಂಡು? ಸಾಡಿ ತೆಗೆದಿಟ್ಕೊಂಡು. ಹೌದು. ನೀ ಯಾಕೆ ತಗೊಂಡು? ಪಿಂಕ್ ಐತೆ ನೋಡಿ ನಂದು. ನಂದು ಚಾಕ್ಲೇಟ್ ಕಲರ್ ಐತಿ. ಮತ್ತೇನು ಹೊಸ ತಗೊಳ್ಳೋದು ಅದೇನು ಹಾಲದು ಹಚ್ಚಿದೈತಿ ಯಾಕೋ ಇದು. ನಮ್ಮ ಮನೆ 3-4 ಸೀರೆ ಇದ್ದುಲೆಲ್ಲ ಹೊಸವ. 3-4 ಸೀರೆ ಇದ್ದುಲೆ ಎಲ್ಲ ಫಾಲ್ ಹಚ್ಚಿಸ್ಬಿಡ್ತೀವಿ. ಇಲ್ಲಿ ನಮ್ಮ ಮಾಮಾರು ಫಸ್ಟ್ ಕ್ಲಾಸ್ ನುಗ್ಗೆಕಾಯಿ ಸಾರು ಮಾಡಿದ್ದಾರೆ ನೋಡ್ರಿ. ಅಡುಗೆ ಇನ್ಚಾರ್ಜೆಲ್ಲ ಅವ್ರದ್ದೇ ಇತ್ತು. ಅವರೇ ಎಲ್ಲ ಮಾಡ್ಯಾರ್ರಿ. ಮತ್ತು ನಮ್ಮ ಸಿಸ್ಟರ ಬರೀ ರೊಟ್ಟಿ ಎಷ್ಟು ಮಾಡಿದ್ದಾರೆ ರೀ. ಇದು ನೋಡಿರಿ ಬದ್ನಿಕಾಯಿ ಎಣ್ಗಾಯಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ರೀ. ಅವ್ರ ಥರ ನಮ್ಗೆ ಮಾಡೋಕೆ ಬರೋಂಗಿಲ್ಲ ರೀ. ಅಷ್ಟೇ ತುಂಬ ಟೇಸ್ಟಿಯಾಗಿ ಮಾಡಿರ್ತಾರೆ ನೋಡ್ರಿ. ಆಮೇಲೆ ಮತ್ತು ಇಲ್ಲಿ ಪುಂಡಿ ಪಲ್ಯ ಐತ್ರಿ. ಇದು ಅದನ್ನ ಪುಂಡಿ ಪಲ್ಯನೂ ಮಾಡಿಟ್ಟಿದ್ದಾರೆ ರೀ. ಮತ್ತಕ್ಕೆ ನಮ್ಮ ಸಿಸ್ಟರು ಶಿಕರ್ನಿ ಮಾಡ್ತಾ ಇದ್ರಲ್ಲ, ಈಗ ನಾವು ಮಾಡಿಟ್ಟಿದ್ದಾರೆ ಶಿಕರ್ನಿ. ಇದು ತುಂಬ ಟೇಸ್ಟಿಯಾಗಿದೆ ನೋಡ್ರಿ ಶಿಕರ್ನಿ. ಆಮೇಲೆ ಇಲ್ಲಿ ಅನ್ನ ಮಾಡಿಟ್ಟಿದ್ದಾರೆ ರೈಸ್ ರೀ ಕುಕ್ಕರ್ನಲ್ಲಿ. ಆಮೇಲೆ ಇದು ಜೋಳದ ಅಂಬ್ಲಿ ಮಾಡಿಟ್ಟಿದ್ದಾರೆ ನೋಡ್ರಿ. ಬಿಸಿಲಲ್ಲಿ ತಂಪ ಇರಲಿ ಅಂತ ಜೋಳದ ಅಂಬ್ಲಿ ಕುಡಿದ್ರೆ ತಂಪಾಗ್ತಂತ ಮಾಡಿಟ್ಟಾರೆ. ಮತ್ತು ಇದು ಚಪಾತಿ ಮಾಡಿದ್ದಾರೆ ಚಿಕನ್ ಜೊತೆ ತಿನ್ಲಿಕ್ಕೆ ಅಂತ. ಇಷ್ಟು ವೆರೈಟಿ ಅಡುಗೆ ಮಾಡಿದ್ದಾರೆ ನೋಡ್ರಿ. ರೊಟ್ಟಿ ಮಾಡಿ ರೆಸಿಪಿ. ರೊಟ್ಟಿ ಮಾಡೋ ರೆಸಿಪಿ ಏನೈತಿ ಹೇಳೋದು? ಹೇಳಿಲ್ಲ. ಬಿಸಿನೀರಲ್ಲಿ ಮಾಯಿಗೂ ರೊಟ್ಟಿ ಕಳ್ಸನ್ನತ್ತ. ಈಗ 4ನೇತೆ ಮುಗಿಲಿ 5 ನಿಮಿಷ ಕಲಿಸ್ತೇನೆ ಅಂತ ಹೇಳಿ.
ನಾ ಎಲ್ಲ ಬಂದ್ಮೇಲೆ ನಮ್ಮ ಮನ್ಯಾಗ ಮಾಡ್ತೀನಿ ಅಂತ ಇಲ್ಲೇ ಮಾಡೋದು ನೀನು ಪಕ್ಕದಾಳಿಕೆ ಎಲ್ಲ ಹಾಕಿದ್ಮೇಲೆ ಸ್ಟಾರ್ಟ್ ಮಾಡಕತ್ತಿದ್ದೆ. ಮಾಡಕತ್ತಿದ್ದೆ ರೆಡಿ ಮಾಡಕತ್ತಿದ್ದೆ. ಒಂದು ಹಾಕ್ರಿ ಸಾಕು ಬಾ. ರಸ ಏನು ತಿಂತಿ ಇದೆ ಬರುವಾತ್ ನೋಡಿ. ಹಂಗೆ ಆಗ್ತಿತ್ತಮ್ಮ. ತಾಟಿಲ್ಲ ಸಾಡಿ ಬೇಕಾಗಿತ್ತು ನೋಡಿದ್ವಿ. ಸಾಡಿ ಕರಿಬೇಕಾಗಿತ್ತು. ನಾನು ತಿಂತಿದ್ದಿಲ್ಲಪ್ಪ. ರಾಜರು ಏನು ಹಳೆ ಮನಿ ರಾಜರು ಆಗಿರೇನ್ರಿ? ಭಾಳ ಮಂದಿ ಆಗ್ರಿ. ಏನು ಮಾಡತ್ತೀರಿ ಅಂತೀರಿ? ಆರಾಮ್ ರೀ? ಈಗ ಬಂದೆ ನೋಡಿ ಸಂಜೆ ಮೇಲೆ. ಈಗ ಬಂದೆ. ಪುಂಡಿ ಪಲ್ಲೆ ಇವತ್ತು ಬಂದೈತೆ, ದಿನ ಬರ್ತೈತೆ. ಸರಿ ಮಾಡ್ತೀವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ರಿ, ನಾವು ಮ್ಯಾರೇಜ್ಗೆ ಹೋಗಕ್ಕೆ ರೆಡಿ ಆಗಿದ್ದೀನಿ ರೀ. ಇಲ್ಲೂ ನಂದು ಔಟ್ಫಿಟ್ ನಾನೇ ನೋಡ್ಕೊಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಜೋಳದ ಅಂಬ್ಲಿ ಕೊಟ್ಟರು ನಮ್ಮ ಅಕ್ಕ ರೀ. ಸ್ವಲ್ಪ ಕುಡಿದು ಹೋಗೋಣ ಅಂತ ಇದನ್ನ ಕುಡಿತಾ ಇದ್ದೀನಿ. ಇದು ನೋಡ್ರಿ ನಮ್ಮ ಮಾಮಾರು ನಮ್ಮಿಬ್ಬರದೂ ಅಕ್ಕ ತಂಗಿದ ಔಟ್ಫಿಟ್ ಅವರು ವಿಡಿಯೋ ಮಾಡ್ತಾ ಇದ್ದಾರೆ ನೋಡ್ರಿ. ಔಟ್ಫಿಟ್ ಹೆಂಗೆ ಕಾಣ್ತದೆ ಅಂತ ಹೇಳಿ ಅವ್ರಿಗೆ ಹೇಳಿದ್ವಿ ವಿಡಿಯೋ ಮಾಡೋಕ್ಕೆ. ಎಲ್ಲ ಸೇರಿ ನಾವು ರೆಡಿಯಾಗಿ ಇಲ್ಲಿ ರಾಮದುರ್ಗ ಮತ್ತು ಬಸ್ ಸ್ಟಾಪಿಗೆ ಹೊಂಟೇವೆ ನೋಡ್ರಿ. ಮುಂದಿನ ಊರಿಗೆ ಹೋಗೋದಿತ್ತು ರೀ ಮದ್ವೆ ಸಲುವಾಗಿ. ಏನು ಹಾಡಕ್ಕೆ ಬಿಡಿಸ್ಲಿ ಇದು ನಮ್ಮ ಊರ ಕಡೆ ಹೋಗ್ಬೇಕಾದ್ರೆ ನೋಡ್ರಿ ಹೊಲಗಳು ಎಲ್ಲ ಹೆಂಗದವು ಮತ್ತು ಹೆಂಗೆ ಹಚ್ಚ ಹಸಿರಾಗಿದೆ ರೀ. ಇದು ಒಂದು ಹಳ್ಳಿ ಸೈಡ್ ಹೋಗ್ತಾ ಇದ್ದೀವಲ್ಲ ರೀ, ಹಳ್ಳಿ ಸೈಡ್ ಎಲ್ಲ ವಾತಾವರಣ ಯಾವ ಥರ ಇದೆ ಅಂತೇಳಿ ಒಂದು ವಿಡಿಯೋ ಮಾಡ್ಕೊಂಡೀನಿ ರೀ. ನೋಡಿರಿ ಇಲ್ಲೆಲ್ಲ ತೋಟಗಳು ಹೊಲಗಳು ಎಲ್ಲ ಎಷ್ಟು ಚೆನ್ನಾಗಿದ್ದಾವೆ ರೀ. ಹಳ್ಳಿ ಸೈಡ್ ಹೋಗ್ತಾ ಹೋಗ್ತಾದೆಲ್ಲ ತುಂಬ ಚೆನ್ನಾಗೆಲ್ಲ ವಿಡಿಯೋಸ್ ತುಂಬ ಚೆನ್ನಾಗಿ ಬರ್ತಾವೆ ನೋಡ್ರಿ ಇಲ್ಲಿ. ಇದು ನೋಡ್ರಿ ಮಾಗಾಣಿ ಅಂತ ಹೇಳ್ತಾರೆ ರೀ. ಮಾಗಾಣಿ ನದಿ ನೀರು ಇದು ನೋಡ್ರಿ, ಇದು ಡ್ಯಾಮ್ ಇದೆ ಅಲ್ರಿ ಮಾಗಾಣಿದು. ಇದು ಮಳೆಗಾಲ ದಿನದಲ್ಲಿ ತುಂಬ ಚೆನ್ನಾಗಿ ಹರಿತಾ ಇರ್ತದೆ ರೀ. ಅದೆಲ್ಲ ತುಂಬಿ ಬೀಳ್ತಾ ಇರ್ತದೆ ರೀ. ಈಗ ಬಿಸಿಲಲ್ರಿ ಸ್ವಲ್ಪ ನೀರೆಲ್ಲ ಸ್ವಲ್ಪ ಬತ್ತಿದೆ ರೀ. ನಾವು ಯಾವಾಗಲೂ ಚಿಕ್ಕಂದಿಂದಲೂ ಇದನ್ನ ಯಾವಾಗಲೂ ನೋಡ್ತಾನೆ ಇದ್ದೀವಿ ನೋಡಿರಿ. ನಮ್ಮ ತಾಯಿ ಜೊತೆ ಎಲ್ಲ ಈ ಊರಿಗೆ ಬಂದಾಗ ಇಲ್ಲಿ ನೋಡಿರಿ ಫಸ್ಟ್ ಮಲೆ ದೇವ್ರ ಸ್ವಾಮಿ ದರ್ಶನ ಮಾಡೋಣ ಅಂತ ಇಲ್ಲಿ ಹೋಗ್ತಾ ಇದ್ದೀವಿ ರೀ.
ಇದು ದೇವಸ್ಥಾನ ಗುಡ್ಡದಲ್ಲೇ ಇದೆ ನೋಡ್ರಿ. ದೇವಸ್ಥಾನ ಸುತ್ತೆಲ್ಲ ಗುಡ್ಡ ಬೆಟ್ಟಗಳನ್ನೇ ಇದೆ ರೀ. ಹುಣ್ಣು ಅಂತಾರೆ ಮಾಮ. ನೋಡು ಹಿಂಗೆ ಹುಣ್ಣು. ನಾನು ಹೋಗ್ತೀನಿ. ಅವ್ರು ಬೇಡ ಒಂದಿಟ್ಟು ಹೋಗ್ಲಿ. ದೇವ್ರ ಪಾದ ಓಕೆ ಫ್ರೆಂಡ್ಸ್, ನಾವು ಮದುವೆಗೆ ಹೋಗೋಕ್ಕಿಂತ ಮುಂಚೆ ಇದು ಮಲ್ಲೆ ದೇವ್ರ ದರ್ಶನ ಮಾಡಿದ್ವಿ ರೀ. ಈಗ ಮುಂದಿನ ಲಾಗದಲ್ಲಿ ನಾವು ಮದುವೆ ಯಾವ ಥರ ಆಯಿತು, ಏನೇನಾಯಿತು, ನಮ್ಮ ಹಳ್ಳಿ ಸೈಡ್ ಮದುವೆ ಯಾವ ಥರ ಇರ್ತದಂತ ಲಾಗ್ದಲ್ಲಿ ನಿಮಗೆಲ್ಲ ತೋರಿಸ್ತೀನಿ ರೀ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.